ನಮಸ್ಕಾರ ಸ್ನೇಹಿತರೆ. ಆಪತ್ತಿಗಾಗುವರೇ ಗೆಳೆಯರು ಅಂತಾರೆ ಅಂತ ಒಂದು ಕಥೆಯನ್ನು ಇಲ್ಲಿ ನೋಡೋಣ. ಯುವಕನೊಬ್ಬನ ವಿವಾಹ ನಿಶ್ಚಯವಾಗಿತ್ತು. ಅದೇ ವೇಳೆಗೆ ಒಂದು ಬಹಳ ಮುಖ್ಯವಾದ ಕೆಲಸಕ್ಕಾಗಿ ಆತ ದೂರಿಗೆ ಹೋಗಬೇಕಾಗತ್ತೆ. ಅದಕ್ಕಾಗಿ ಆತ ತನ್ನ ತಂದೆಗೆ, ಅಪ್ಪ, ಮದುವೆಯನ್ನೇನು ಮುಂದೂಡುವ ಹಾಗಿಲ್ಲ, ನಾನು 15 ದಿನ ಒಬ್ಬರಿಗೆ ಒಂದು ಫೋನು ಕರೆಯನ್ನೂ ಮಾಡಲಾಗದು. ಹಾಗಾಗಿ ನನ್ನ ಈ 50 ಸ್ನೇಹಿತರ ಪಟ್ಟಿ ಇಲ್ಲಿದೆ. ಪ್ರತಿಯೊಬ್ಬರಿಗೂ ನೀವೇ ಕರೆ ಮಾಡಿ ನನ್ನ ಪರವಾಗಿ ಖುದ್ದಾಗಿ ಆಹ್ವಾನಿಸಬೇಕು ಎನ್ನುತ್ತಾನೆ. ತಂದೆ ಈ ಮಾತಿಗೆ ಒಪ್ಪಿಕೊಂಡು ಮದುವೆಯ ದಿನ ಬೆಳಗ್ಗೆ ಯುವಕ ಮನೆ ತಲುಪ್ತಾನೆ. ಮನೆಯ ತುಂಬ ಸ್ನೇಹಿತರನ್ನು ನಿರೀಕ್ಷಿಸಿದಂತಹ ಯುವಕನಿಗೆ ಆಘಾತ ಏನಂದರೆ, ಗೆಳೆಯರ ಪಟ್ಟಿಯಲ್ಲಿ 5 ಮಾತ್ರ ಕಾಣುತ್ತಾರೆ. ಕೋಪದಿಂದ ತಂದೆಯ ಬಳಿ ಬಂದವನೇ, ಅಪ್ಪ, ನನ್ನ ಸ್ನೇಹಿತರನ್ನು ಕರೆಯಲೇಬೇಕೆಂದು ಹೇಳಿದ್ದೇನಲ್ಲ ಎನ್ನುತ್ತಾನೆ. ಅದಕ್ಕೆ ತಂದೆ, ಕರೆದಿದ್ದೇನಲ್ಲ ಎನ್ನುತ್ತಾರೆ. ಆಗ ಯುವಕ, 50 ಮಂದಿಯಲ್ಲಿ 5 ಬಂದಿದ್ದಾರಲ್ಲ, ನಾನು ಪ್ರತಿಯೊಬ್ಬರಿಗೂ ನಿನ್ನ ಪರವಾಗಿ ಕರೆ ಮಾಡಿದ್ದೇನೆ. ನೀನು ಒಂದು ದೊಡ್ಡ ಸಮಸ್ಯೆಯಲ್ಲಿದ್ದೀಯಾ ಎಂದು ಅದು ಪರಿಹಾರವಾಗಬೇಕೆಂದರೆ ಗೆಳೆಯರೆಲ್ಲರ ಸಹಕಾರ ಬೇಕೆಂದು ಇಂತಹ ದಿನ ಇಂಥ ಜಾಗಕ್ಕೆ ಬರಬೇಕೆಂದು ಮನವಿ ಮಾಡಿಕೊಂಡೆ. ಹಾಗಾಗಿ ಚಿಂತಿಸಬೇಡ, ನಿನ್ನ ನಿಜವಾದ ಗೆಳೆಯರೆಲ್ಲ ಇಲ್ಲಿದ್ದಾರೆ ಎಂದರು. ನಿಜ, ಬಹಳಷ್ಟು ಸಂದರ್ಭದಲ್ಲಿ ನಾವು ಯಾರು ನಮ್ಮವರೆಂದು ತಿಳಿದುಕೊಂಡಿರುತ್ತೇವೆಯೋ ಅವರು ಪರಕೀಯರೇ ಆಗಿರ್ತಾರೆ. ಇದು ಬದುಕಿನ ವ್ಯಂಗ್ಯಗಳಲ್ಲೊಂದು. ಭರವಸೆ, ನಂಬಿಕೆಗಳ ಅಡಿಪಾಯ ಹೊಂದಿರುವಂತಹ ಸ್ನೇಹ ಎನ್ನುವುದು ಜಗತ್ತಿಗೆ ಅತೀ ಮುಖ್ಯ ಸಂಬಂಧಗಳಲ್ಲಿ ಒಂದು. ರಕ್ತ ನೀರಿಗಿಂತ ಗಟ್ಟಿಯಾದರೂ ಕೆಲವು ಸ್ನೇಹ ಸಂಬಂಧಗಳು ರಕ್ತ ಸಂಬಂಧವನ್ನೂ ನಾಚುವಂತಿರುತ್ತವೆ. ಎಲ್ಲ ಭಾಷೆಯ ಸಾಹಿತ್ಯ ಕೃತಿಗಳಲ್ಲೂ ಎಲ್ಲ ದೇಶಗಳ ಇತಿಹಾಸದಲ್ಲಿಯೂ ಅತ್ಯಂತ ಸ್ನೇಹಿತರು ಆಗಿ ಹೋಗಿದ್ದಾರೆ. ಅಂತೆಯೇ ಕರಡಿ ಬಂದಾಗ ಸ್ನೇಹಿತನನ್ನು ಬಿಟ್ಟು ಮರ ಹತ್ತಿದವನ ಕಥೆಯನ್ನೂ ಕೂಡ ಓದಿದ್ದೇವೆ. ಸಂತಸದ ಸಂದರ್ಭದಲ್ಲೋ ಅಥವಾ ಲಾಭ ಪಡೆಯುವಾಗಲೋ ಜೊತೆಗಿದ್ದು ಕಷ್ಟದ ಗಳಿಗೆಯಲ್ಲಿ ಪರಿಚಿತರಾಗುವವರು ಹಾಗೂ ಅವಶ್ಯಕತೆ ಇದ್ದಾಗ ಮಾತ್ರ ನೆನಪು ಮಾಡಿಕೊಳ್ಳುವವರು ನಕಲಿ ಸ್ನೇಹಿತರು. ಗೆಳೆಯರ ತುರ್ತು ಪರಿಸ್ಥಿತಿಯಲ್ಲಿ ಬೆನ್ನು ತಿರುಗಿಸಿ ಓಡದೆ, ವೈಯಕ್ತಿಕ ಸಮಸ್ಯೆಯನ್ನೂ ಲೆಕ್ಕಿಸದೆ ಸಹಾಯಕ್ಕೆ ಬರುವವರು ನಿಜವಾದ ಗೆಳೆಯರು. ಅವರು ಗೆಳೆಯರ ಸಂಕಟ, ನೋವನ್ನು ತಮ್ಮದೇ ಎಂದುಕೊಳ್ಳುತ್ತಾರೆ. ಇಂತಹ ಗೆಳೆಯರೆಂದು ಸಂಕಟದ ಸಂದರ್ಭದಲ್ಲಿ ಅರಿತುಕೊಳ್ಳಲೊಂದು ಭರವಸೆಯ ಹೆಗಲಿದ್ದಂತೆ. ನೈಜ ಗೆಳೆಯರನ್ನು ಪಡೆದಂತಹವರೇ ಅದೃಷ್ಟವಂತರು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.